Hello everyone, this is Dr. Niranjan Babu HS, Assistant Professor of Commerce, working at Maharani's Women's Commerce and Management College, Mysore. We are making a discussion over a interesting subject, disasters management. This subject is prescribed for third semester BCom for the University of Mysore, and we are in the 26th session, and this will going to be the last session in the discussion of this subject, and we shall try to see what we'll be discussing today. We will be mainly discussing about the disasters management plans, programs, and legislation. In that, particularly, National Plan for Disasters Management, the National Executive Committee's Disasters Response System, the University of Roorkee, ISRO, the National Program for Flood Management, and Tsunami Warning Centers. These are the things which we will be knowing after the discussion in this session. When we make a quick recap, ನಾವು ಏನನ್ನು ಚರ್ಚೆ ಮಾಡ್ತಾ ಇದ್ದೀವಿ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಅಂತ ನೋಡಿದಾಗ, ರಾಷ್ಟ್ರ ಮಟ್ಟದಲ್ಲಿ ವಿಪತ್ತು ನಿರ್ವಹಣೆಗೆ ರಾಷ್ಟ್ರೀಯ ಯೋಜನೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ರಾಷ್ಟ್ರಮಟ್ಟದ ಎಕ್ಸಿಕ್ಯೂಟಿವ್ ಕಮಿಟಿ, ಕಾರ್ಯಕಾರಿ ಕಮಿಟಿ ಅಂತ ಏನಿದೆ, ಅದು ವಿಪತ್ತು ಪ್ರತಿಕ್ರಿಯೆ ವ್ಯವಸ್ಥೆ ಅನ್ನೋದು ಏನಿದೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದೀವಿ. ಹಾಗೆ ದ ಯೂನಿವರ್ಸಿಟಿ ಆಫ್ ರೂರ್ಕಿ ಆ್ಯಕ್ಟಿವಿಟೀಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಹಾಗೆ ಬಹಳ ಮುಖ್ಯವಾಗಿ ಇಸ್ರೋ ಸಂಸ್ಥೆ ಬಗ್ಗೆ ನಾವು ಅದು ಹೇಗೆ ವಿಪತ್ತು ನಿರ್ವಹಣೆಯಲ್ಲಿ ಹೆಲ್ಪ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದೀವಿ. ಹಾಗೆಯೇ ದ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಫ್ಲಡ್ ಮ್ಯಾನೇಜ್ಮೆಂಟ್, ಅಂದರೆ ಪದೇ ಪದೇ ನೆರೆ ಪ್ರವಾಹಗಳು ಉಂಟಾಗ್ತಿದ್ದರಿಂದ ಈ ಪ್ರವಾಹ ನಿಯಂತ್ರಣಕ್ಕೋಸ್ಕರನೇ ಒಂದು ಪ್ರತ್ಯೇಕವಾದಂತಹ ರಾಷ್ಟ್ರಮಟ್ಟದ ಒಂದು ಸಂಸ್ಥೆಯನ್ನು ಕಟ್ಟಿದ್ರು ಮತ್ತು ಅದಕ್ಕೊಂದು ಕಾರ್ಯಕ್ರಮವನ್ನೇ ರೂಪಿಸಿದ್ದಾರೆ. ಅದಕ್ಕೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಫ್ಲಡ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಅದೇನು ಅಂತ ತಿಳ್ಕೊಳ್ಳುವಂಥದ್ದು, ಮತ್ತು ಕೊನೆಯಲ್ಲಿ ಸುನಾಮಿ ವಾರ್ನಿಂಗ್ ಸೆಂಟರ್ಸ್, ಇವುಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಈ ಸೆಷನ್ನ ಬಹಳ ಮುಖ್ಯ ಉದ್ದೇಶ ಆಗಿರುತ್ತದೆ. ಸೊ when we make a quick recap what we have discussed in the last video, the last session, we discussed about the Disasters Management Act and Policy and other related policies, wherein particularly we discussed about the Disasters Management Act 2005, the National Disasters Management Authority, about the state level Disasters Management Authority and the district level Disasters Management Authority. ನಾವು ಕಳೆದ ಒಂದು ವಿಡಿಯೋದಲ್ಲಿ ಏನನ್ನು ಡಿಸ್ಕಸ್ ಮಾಡಿದ್ವಿ ಅಂತ ನೋಡೋದಾದರೆ, ವಿಪತ್ತು ನಿರ್ವಹಣಾ ಕಾಯ್ದೆ 2005 ಬಗ್ಗೆ ಸಮಗ್ರ ಚರ್ಚೆಗಳನ್ನು ಮಾಡಿದ್ವಿ. ಹಾಗೆ ರಾಷ್ಟ್ರಮಟ್ಟದ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಬಗ್ಗೆ, ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ, ಅದರ ಮುಖ್ಯಸ್ಥರು ಯಾರಾಗಿರ್ತಾರೆ ಅನ್ನೋದ್ರ ಬಗ್ಗೆ, ಹಾಗೆ ರಾಜ್ಯ ಮಟ್ಟದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹೇಗೆ ರಚನೆ ಆಗುತ್ತೆ, ಯಾವ ಗೈಡ್ಲೈನ್ಸ್ ಮೇಲೆ ರಚನೆ ಆಗುತ್ತೆ, ಮತ್ತು ಅದರ ಮುಖ್ಯಸ್ಥರು ಯಾರಿರ್ತಾರೆ, ಕಾರ್ಯಚಟುವಟಿಕೆಗಳೇನು ಅದರ ಬಗ್ಗೆ, ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂಥ ಪ್ರಾಧಿಕಾರ ಏನಿರುತ್ತೆ, ಅದರ ಕಾರ್ಯಚಟುವಟಿಕೆ ಮತ್ತು ಸ್ಥಾಪನೆ ಬಗ್ಗೆ ಉದ್ದೇಶಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಈಗ ಈ ಸೆಷನನ್ನು ಉದ್ದೇಶಗಳೇನು, ಆಬ್ಜೆಕ್ಟಿವ್ಸ್ ಆಫ್ ದ ಸೆಷನ್, ಟು ನೋ ಅಬೌಟ್ ದ ನ್ಯಾಷನಲ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್. ರಾಷ್ಟ್ರಮಟ್ಟದ ನಮ್ಮ ಇದು ಬಹಳ ಮುಖ್ಯ ಉದ್ದೇಶ ಏನು ಅಂತಂದರೆ, ಟು ನೋ ಅಬೌಟ್, ನಮಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಯಾವುದ್ರ ಬಗ್ಗೆ ಇದೆ ಅಂತಂದರೆ, ರಾಷ್ಟ್ರೀಯ ವಿಪತ್ತು ಯೋಜನೆಗಳೇನಿದೆ ಅದರ ಬಗ್ಗೆ. ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ನೋ ಮೋರ್ ಅಬೌಟ್ ದ ವೇರಿಯಸ್ ಪ್ರೋಗ್ರಾಮ್ಸ್, ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳು ರಾಷ್ಟ್ರಮಟ್ಟದಲ್ಲಿ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಏನೆಲ್ಲ ಕೈಗೊಳ್ತವೆ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಅದನ್ನು ಚರ್ಚೆ ಮಾಡುವಂಥದ್ದು. ಔಟ್ಕಮ್ ಆಫ್ ದ ಸೆಷನ್, ಅಟ್ ದ ಎಂಡ್ ಆಫ್ ದ ಸೆಷನ್, ವಿಡಿಯೋ ಸೆಷನ್, ದ ಸ್ಟೂಡೆಂಟ್ಸ್ ವಿಲ್ ಬಿ ಅಕ್ವೈರಿಂಗ್ ದ ನಾಲೆಡ್ಜ್ ಅಬೌಟ್ ದ ವೇರಿಯಸ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್. ರಾಷ್ಟ್ರಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೈಗೊಳ್ಳುವಂತಹ ಮತ್ತು ಎಲ್ಲ ರೀತಿಯಾದಂತಹ ಯೋಜನೆಗಳ ಬಗ್ಗೆ ಸಮಗ್ರ ಮಾಹಿತಿ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಹಾಗೆ ನಮ್ಮ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಹಲವಾರು ಸಂಸ್ಥೆಗಳು ವಿಪತ್ತು ನಿರ್ವಹಣೆಯ ಒಂದು ನಿಯಂತ್ರಣಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ. ಆ ರೀತಿ ಎಲ್ಲ ಪ್ರಮುಖ ಒಂದು ಸಂಸ್ಥೆಗಳ ಪರಿಚಯವನ್ನು ಮಾಡಿಕೊಳ್ಬಹುದಾಗಿದೆ. ನಾವು ಈಗ ವಿ ಶಿಲ್ ಮೇಕ್ ಎ discussion to start with the national plan for disasters management. ವಿಪತ್ತು ನಿರ್ವಹಣೆಯಲ್ಲಿ ಈ ರಾಷ್ಟ್ರೀಯ ಯೋಜನೆ ರಚನೆಗೆ ಸಂಸ್ಥೆ ಒಂದು ಆಡಳಿತಪರವಾದಂತಹ ಒಂದು ಸಾಂಸ್ಥಿಕ ಪರವಾದಂತಹ ಆಡಳಿತವನ್ನು ರಚಿಸಲಾಗಿದೆ. ಇದು 3 ವಿಭಾಗಗಳಾಗಿ
ಕರ್ತವ್ಯವನ್ನು ನಿರ್ವಹಿಸುತ್ತೆ. ಇಟ್ ಆಪರೇಟ್ಸ್ ಇಂಟು 3 ಇಂಪಾರ್ಟೆಂಟ್ ಸೆಕ್ಷನ್ಸ್. ದ ಫಸ್ಟ್ ಒನ್ ಈಸ್ ದ ನ್ಯಾಷನಲ್ ರೆಸ್ಪಾನ್ಸ್ ಪ್ಲ್ಯಾನ್, ದ ನ್ಯಾಷನಲ್ ಮಿಟಿಗೇಷನ್ ಪ್ಲ್ಯಾನ್, ನ್ಯಾಷನಲ್ ಕೆಪಾಸಿಟಿ ಬಿಲ್ಡಿಂಗ್ ಪ್ಲ್ಯಾನ್. ಅಂದರೆ ಮೊದಲನೇದು ನ್ಯಾಷನಲ್ ರೆಸ್ಪಾನ್ಸ್ ಪ್ಲ್ಯಾನ್. ನ್ಯಾಷನಲ್ ರೆಸ್ಪಾನ್ಸ್ ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಕ್ರಿಯಾ ಒಂದು ಯೋಜನೆಯನ್ನು ಇದು ರೂಪಿಸಿದೆ. ಇದು ಯಾವುದೇ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಪತ್ತು ಸಂಭವಿಸಿದಂತಹ ಸಂದರ್ಭದಲ್ಲಿ ತಕ್ಷಣವೇ ನೆರವನ್ನು ನೀಡಲಿಕ್ಕೆ ಧಾವಿಸಿ ಬರುವಂಥ ಒಂದು ಕಾರ್ಯಯೋಜನೆ. ಹಾಗೆ ನ್ಯಾಷನಲ್ ಮಿಟಿಗೇಷನ್ ಪ್ಲ್ಯಾನ್ ಅಂದರೆ ಯಾವುದೇ ವಿಪತ್ತುಗಳು ಸಂಭವಿಸೋದಕ್ಕಿಂತಹ ಮುಂಚೆನೇ ಅದನ್ನು ಹೇಗೆ ತಡೆಗಟ್ಟಬಹುದು, ಒಂದು ವೇಳೆ ಸಂಭವಿಸಿದ್ರೆ ಅದರ ತೀವ್ರತೆಯನ್ನು ಕಡಿಮೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಈ ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ. ಹಾಗೆ ನ್ಯಾಷನಲ್ ಕೆಪಾಸಿಟಿ ಬಿಲ್ಡಿಂಗ್ ಪ್ಲ್ಯಾನ್ ಅಂದರೆ ಸಾಮರ್ಥ್ಯದ ನಿರ್ಮಾಣ. ಯಾವುದೇ ರೀತಿಯಾದ ಭವಿಷ್ಯದಲ್ಲಿ ಹಾಲಿ ಮತ್ತು ಭವಿಷ್ಯದಲ್ಲಿ ಯಾವುದೇ ರೀತಿಯಾದಂತಹ ವಿಪತ್ತುಗಳು ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಅಗತ್ಯ ತಂತ್ರಜ್ಞಾನ ಅಥವಾ ವಿಜ್ಞಾನದ ನೆರವನ್ನು ಏನು ಪಡ್ಕೊಳ್ಬೇಕು, ಅಗತ್ಯ ಸಾಮರ್ಥ್ಯ ಕೆಪಾಸಿಟಿಯನ್ನು ಏನು ಇನ್ಕ್ರೀಸ್ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಕಾರ್ಯಯೋಜನೆ. ಇದೆಲ್ಲ ದೀರ್ಘಾವಧಿ, 3 ಕೂಡ ದೀರ್ಘಾವಧಿ ಪ್ಲ್ಯಾನ್ಗಳು. ಇದ್ರ ಬಗ್ಗೆ ಹೆಚ್ಚಿನ ಒಂದು ಕಾರ್ಯಯೋಜನೆಯನ್ನು ಈ ನ್ಯಾಷನಲ್ ಪ್ಲ್ಯಾನ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಅಂತ ಹೇಳಬಹುದಾಗಿದೆ. ಹಾಗೆಯೇ ಡಿಸಾಸ್ಟರ್ ಸೈಕಲ್ ಅಂತಂದರೆ ಅರ್ಥ, ಇದನ್ನು ವಿಪತ್ತು ಚಕ್ರ ಅಂತ ಕರಿತೇವೆ. ಈ ವಿಪತ್ತು ಚಕ್ರ ಅನ್ನುವಂಥದ್ದು ಇದು ಏನು ಮಾಡುತ್ತೆ ಅಂತ ನೋಡೋದಾದರೆ, ಇಟ್ ರೆಫರ್ಸ್ ದ ಕಂಬೈನ್ಡ್ ಎಫರ್ಟ್ಸ್ ಆಫ್ ದ ಗೌರ್ಮೆಂಟ್, ಬಿಸ್ನೆಸ್ ಆರ್ಗನೈಸೇಷನ್ಸ್ ಆ್ಯಂಡ್ ದ ಸಿವಿಕ್ ಸೊಸೈಟಿ ನಾಟ್ ಟು ಟೇಕ್ ದ ಕರೆಕ್ಟಿವ್ ಮೆಷರ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಡಿಸಾಸ್ಟರ್ಸ್ ಹ್ಯಾಪನಿಂಗ್. ವಿಪತ್ತುಗಳು ಸಂಭವಿಸೋಕ್ಕಿಂತ ಮುಂಚೆ ಮತ್ತು ವಿಪತ್ತು ಸಂಭವಿಸಿದ ನಂತರ ಸಮುದಾಯ, ಸರ್ಕಾರ, ವ್ಯಾಪಾರಿ ಸಂಸ್ಥೆಗಳು ಮತ್ತು ನಾಗರಿಕ ಸಮುದಾಯಗಳು, ನಾಗರಿಕ ಸಮಾಜ ಒಟ್ಟಾಗಿ ಯಾವ ರೀತಿಯಾದಂತಹ ಪರಿಹಾರ ಕ್ರಮಗಳನ್ನು ಮತ್ತು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋವಂಥ ಚರ್ಚೆ ಮಾಡುವಂಥದ್ದು ಈ ಡಿಸಾಸ್ಟರ್ಸ್ ಸೈಕಲ್ ಮಾಡುವಂಥದ್ದು. ಇಟ್ಸ್ ಎ ಕಂಟಿನ್ಯೂಯಸ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್. ಈ ಒಂದು ನಿರ್ವಹಣೆ ಏನಿದೆ ಇದು ಅನಿಯಂತ್ರಿತವಾಗಿ ಮತ್ತು ನಿರರ್ಗಳವಾಗಿ ಸದಾಕಾಲವೂ ಚಾಲ್ತಿಯಲ್ಲಿರುವಂಥ ಒಂದು ಪ್ರಕ್ರಿಯೆ. ಇಟ್ಸ್ ಎ ಕಂಟಿನ್ಯೂಯಸ್ ಅಂದರೆ ಸದಾಕಾಲವೂ ಮಾಡಬೇಕಾದಂಥ ಒಂದು ಪ್ರಕ್ರಿಯೆ ಡಿಸಾಸ್ಟರ್ ಸೈಕಲ್ ಆಗಿದೆ, ವಿಪತ್ತು ಚಕ್ರ ಆಗಿದೆ. ಇಟ್ ಟ್ರೈಸ್ ಟು ಫೋರ್ಕಾಸ್ಟ್ ದ ಹ್ಯಾಪ್ನಿಂಗ್ಸ್ ಆಫ್ ದ ಡಿಸಾಸ್ಟರ್ಸ್. ವಿಪತ್ತು ಚಕ್ರ ಏನು ಮಾಡುತ್ತೆ ಅಂತಂದರೆ, ಯಾವುದಾದ್ರು ಒಂದು ವಿಪತ್ತು ಸಂಭವಿಸೋಕ್ಕಿಂತ ಮುಂಚೆ ಅದು ಎಲ್ಲಿ ಸಂಭವಿಸ್ಬೋದು, ಅದರ ತೀವ್ರತೆ ಏನಿದೆ, ಏನು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗಿದೆ, ಇದರನ್ನ ಕುರಿತಾಗಿ ಅದು ಮುನ್ನಂದಾಜನ್ನು ಮಾಡಿಕೊಡುವಂಥದ್ದು, ಫೋರ್ಕಾಸ್ಟ್ ಮಾಡುತ್ತೆ ಅಂತ ಹೇಳಬಹುದಾಗಿದೆ. ದೇ ಟ್ರೈ ಟು ರಿಡ್ಯೂಸ್ ದ ಇಂಪ್ಯಾಕ್ಟ್ ಆ್ಯಂಡ್ ಹಜಾರ್ಡ್ ಆಫ್ ದ ಎಕ್ಸ್ಪೆಕ್ಟೆಡ್ ಡಿಸಾಸ್ಟರ್ಸ್. ಯಾವುದೇ ರೀತಿಯಾದಂತಹ ವಿಪತ್ತು ಸಂಭವಿಸಿದಂತಹ ಸಂದರ್ಭದಲ್ಲಿ ಅದರ ಪರಿಣಾಮವನ್ನು ಹೇಗೆಲ್ಲ ತಗ್ಗಿಸಬಹುದು ಮತ್ತು ಅಪಾಯಗಳನ್ನು ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ಡಿಸಾಸ್ಟರ್ ಸೈಕಲ್ ನಮಗೆ ಹೆಲ್ಪ್ ಮಾಡುತ್ತೆ. ಹಾರ್ಡ್ಲಿ ದೇರ್ ಆರ್ 4 ಇಂಪಾರ್ಟೆಂಟ್ ಫೇಸಸ್ ಇನ್ ದ ಡಿಸಾಸ್ಟರ್ ಸೈಕಲ್. ಇದರಲ್ಲಿ 4 ಪ್ರಮುಖವಾದಂತಹ ಸೈಕಲ್ಗಳನ್ನು ಅಥವಾ ಹಂತಗಳನ್ನು ನಾವು ಕಾಣ್ತೇವೆ ಈ ಚಕ್ರದಲ್ಲಿ. ಮೊದಲನೇದು ಮಿಟಿಗೇಷನ್ ಅಂದರೆ ಶಮನಗೊಳಿಸುವಂಥದ್ದು, ಪ್ರಿಪೇರ್ಡ್ನೆಸ್ ಸಿದ್ಧತಾ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದು, ರೆಸ್ಪಾನ್ಸ್ ವಿಪತ್ತು ಸಂಭವಿಸಿದ ಸಂದರ್ಭದಲ್ಲಿ ಅದಕ್ಕೆ ತುರ್ತಾಗಿ ಏನೆಲ್ಲ ಅಗತ್ಯ ಪರಿಹಾರ ಕ್ರಮಗಳನ್ನು ಕೊಡಬೇಕು ಅದನ್ನು ರೆಸ್ಪಾನ್ಸ್ ಕಾರ್ಯಕ್ರಮಗಳು ಅಂತ ಕರಿತೀವಿ. ಹಾಗೆ ರಿಕವರಿ ಅಂತಂದರೆ ಏನೆಲ್ಲ ವಿಪತ್ತಿನಿಂದ ಚೇತರಿಸಿಕೊಳ್ಳಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ನಾವು ರಿಕವರಿ ಕಾರ್ಯಕ್ರಮಗಳಲ್ಲಿ ಕಾಣಬಹುದಾಗಿದೆ. The National Executive Committee's Disasters Response. The National Executive Committee's Disaster Response System will be deployed immediately in the event of any disasters in any state. In the event of disasters in any part of the country, the National Executive Committee will respond appropriately to the situation. ಈ ರಾಷ್ಟ್ರಮಟ್ಟದಲ್ಲಿ ಇರುವಂಥ ಕಾರ್ಯಕಾರಿ ಸಮಿತಿ ಏನಿದೆ, ವಿಪತ್ತಕ್ಕೆ ಪ್ರತಿಕ್ರಿಯಾ ಪಡೆ ಅಥವಾ ಒಂದು ವ್ಯವಸ್ಥೆ ಏನಿದೆ, ಅದರ ಮುಖ್ಯ ಕೆಲಸ ಏನು ಅಂತಂದರೆ ಇಡೀ ದೇಶದಲ್ಲಿ ಯಾವುದೇ ಬಗೆಯ ವಿಪತ್ತುಗಳು ಸಂಭವಿಸಲಿ, ಪ್ರಾಕೃತಿಕ ಇರಬಹುದು ಅಥವಾ ಮಾನವ ನಿರ್ಮಿತ ಒಂದು ಅವಘಡಗಳು, ಅಪಘಾತಗಳು ಅಥವಾ ವಿಪತ್ತುಗಳು, ವಿಕೋಪಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿ, ಸ್ಪಂದನೆಯನ್ನು ನೀಡಿ, ತಕ್ಷಣ ನೆರವಿಗೆ ಧಾವಿಸುವಂತಹ ಒಂದು ವ್ಯವಸ್ಥೆಯನ್ನು ಈ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟೀಸ್ ಡಿಸಾಸ್ಟರ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಹೊಂದಿದೆ ಅಂತ ಹೇಳಬಹುದಾಗಿದೆ. ಹಾಗೆಯೇ ದ ಯೂನಿವರ್ಸಿಟಿ ಆಫ್ ರೂರ್ಕಿ, ನಮಗೆಲ್ಲ ಗೊತ್ತಿದೆ, ಹಿಮಾಲಯ ಪ್ರದೇಶಗಳಲ್ಲಿ, ಹಿಮಾಲಯದ ಪರ್ವತ ಶ್ರೇಣಿಗಳೇನಿದೆ ಉತ್ತರ ಭಾರತದಲ್ಲಿ, ಅದು ಅತಿ ಹೆಚ್ಚು ನದಿಗಳಿಗೆ ಜನನ ಕಾರಣಕ್ಕೆ ಅದು ಕಾರಣ ಆಗಿದೆ. ಅತಿ ಹೆಚ್ಚು ನದಿಗಳು ಹಿಮಾಲಯ ಪ್ರದೇಶದಲ್ಲಿ ಹುಟ್ಟಿ ಅವು ಉತ್ತರ ಭಾರತವನ್ನು ಸಮೃದ್ಧಿ ಮತ್ತು ಕೃಷಿಯೋಗ್ಯ ಭೂಮಿಯಾಗಿ ಕನ್ವರ್ಟ್ ಮಾಡಿದೆ. ಆದರೆ ಈ ಹಿಮಾಲಯ ಪರ್ವತ ಶ್ರೇಣಿಗಳಿಂದಲ್ಲಿ ಕೆಳಗಡೆ ಭೂಶಿಲಾ ಫಲಕಗಳು ಸತತವಾಗಿ ಚಲಿಸ್ತಾ ಇರೋದರಿಂದ
ಅತಿ ಹೆಚ್ಚಿನ ಭೂಕಂಪ ವಲಯ ಪೀಡಿತ ಪ್ರದೇಶ ಕೂಡ ಹಿಮಾಲಯನೇ ಆಗಿದೆ. ಈ ಭೂಕಂಪ ಪೀಡಿತ ಮತ್ತು ಯಾವಾಗ ಎಲ್ಲಿ ಭೂಕಂಪ ಆಗುತ್ತೆ ಅಂತ ಕಂಡುಹಿಡಿಯಲಿಕ್ಕೋಸ್ಕರನೇ ಒಂದು ಯೂನಿವರ್ಸಿಟಿ ಆಫ್ ರೂರ್ಕಿ ಅದನ್ನು ಉತ್ತರ ಭಾರತದಲ್ಲಿ ಸ್ಥಾಪಿಸಿದ್ದಾರೆ. ಅದರ ಬಹಳ ಮುಖ್ಯ ಕೆಲಸನೇ ಭೂಕಂಪ ಅಧ್ಯಯನವನ್ನು ಮಾಡುವಂಥದ್ದು ಹಿಮಾಲಯದ ತಪ್ಪಲಿನಲ್ಲಿ. ಮತ್ತು ಸಿಸ್ಮೋಮೀಟರ್ ಸ್ಟೇಷನ್ಸ್ ಅಂದರೆ ಭೂಕಂಪದ ಭೂಕಂಪ ಸಂಭವಿಸಿದಾಗ ತರಂಗಗಳೇನು ಉಂಟಾಗುತ್ತೆ ಭೂಮಿ ಆಳದಲ್ಲಿ, ಆ ತರಂಗಗಳ ತೀವ್ರತೆಯನ್ನು ಅಳಿಲಿಕ್ಕೆ ಸಿಸ್ಮೋಗ್ರಾಫ್ ಅಥವಾ ಸಿಸ್ಮೋಮೀಟರ್ಗಳನ್ನು ಬಳಸ್ತಾರೆ. ಅದನ್ನು ವಿವಿಧ ಪ್ರದೇಶಗಳಲ್ಲಿ ಅಳವಡಿಸಿ ಅದನ್ನು ಅಳತೆ ಮಾಡುವಂಥ ಕೆಲಸವನ್ನು ಹಿಮಾಚಲ್ ಪ್ರದೇಶದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಈ ಯೂನಿವರ್ಸಿಟಿ ಆಫ್ ರೂರ್ಕಿ ಮಾಡ್ತಾ ಇದೆ. ಮತ್ತು ಇದರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಯನ್ನು ಕೂಡ ಅಧ್ಯಯನವನ್ನು ಕೂಡ ಕೈಗೊಂಡಿದೆ. ಇದು ಎಸ್ಪೆಷಲಿ ಫಾರ್ ಹಿಮಾಲಯನ್ ರೀಜನಲ್ಲಿ ಭೂಕಂಪಗಳನ್ನು ಕುರಿತಾಗಿ ಅಧ್ಯಯನ ಮಾಡಲಿಕ್ಕಿರುವಂಥ ಒಂದು ಯೂನಿವರ್ಸಿಟಿ ಅಂತ ಹೇಳಿದರೆ ತಪ್ಪಾಗಲಾರದು. ಮತ್ತು ದ ರಿಸರ್ಚರ್ಸ್ ಆರ್ ವರ್ಕಿಂಗ್ ಟು ಡೆವಲಪ್ ದ ಅರ್ಥಕ್ವೇಕ್ ರೆಸಿಸ್ಟಿಂಗ್ ಬಿಲ್ಡಿಂಗ್ ಟೆಕ್ನಾಲಜಿ ಇನ್ ಸ್ಟ್ರಕ್ಚರ್ಡ್ ಮ್ಯಾನರ್ ಇನ್ ಇಂಡಿಯಾ. ಸದಾಕಾಲ ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಭೂಕಂಪಗಳಿಂದಾಗಿ ಭೂಕುಸಿತಗಳು ಉಂಟಾಗ್ತವೆ, ನಿರ್ಮಿಸಿದಂಥ ಕಟ್ಟಡಗಳು ಕುಸಿದು ಬೀಳ್ತವೆ. ಹಾಗಾಗಿ ಭೂಕಂಪ ನಿರೋಧ ಕಟ್ಟಡಗಳ ನಿರ್ಮಾಣ ಮಾಡುವುದು ಹೇಗೆ, ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನು ಈ ಯೂನಿವರ್ಸಿಟಿ ಆಫ್ ರೂರ್ಕಿನಲ್ಲಿ ಮಾಡ್ತಾ ಇರೋದನ್ನು ನಾವು ಕಾಣಬಹುದಾಗಿದೆ. ನೆಕ್ಸ್ಟು ಬಹಳ ಮುಖ್ಯವಾದಂಥದ್ದು ಇಸ್ರೋ. ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಒಂದು ಇದು ಅಂತ ಹೇಳಿದ್ರೆ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಇಸ್ರೋ ಅನ್ನುವಂಥದ್ದು ಭಾರತದಲ್ಲಿ ಉಪಗ್ರಹಗಳ ನೆರವಿನಿಂದ ಯಾಕೆಂದರೆ ನಮ್ಮ ಭಾರತದಲ್ಲಿ ವಿಪತ್ತುಗಳು ನ್ಯಾಚುರಲ್ ಆಗೂ ಇದೆ, ಮ್ಯಾನ್ಮೇಡ್ ಆಗೂ ಇದೆ. ಇವೆಲ್ಲ ಒಂದು ವಿಪತ್ತುಗಳನ್ನು ಸ್ಯಾಟಲೈಟ್ಸ್ ಅಂದರೆ ಉಪಗ್ರಹಗಳ ಮುಖಾಂತರ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿ ಸತತವಾಗಿ ನಿಗಾವನ್ನು ಇಟ್ಟು ಒಂದು ಪ್ರಾಕೃತಿಕವಾದಂತಹ ವಾತಾವರಣದ ಮೇಲೆ ಅಲ್ಲಿ ಸಂಭವಿಸುವಂತಹ ಒಂದು ಚಟುವಟಿಕೆಗಳ ಮೇಲೆ, ಪ್ರಕೃತಿಯ ಚಟುವಟಿಕೆಗಳ ನಿರಂತರವಾದ ಕಣ್ಣನ್ನು ಇಟ್ಟು ಅದರ ಮುಖಾಂತರ ಮುನ್ನೆಚ್ಚರಿಕೆಯನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಇಸ್ರೋ ಸಂಸ್ಥೆ ಒಂದು ಮಾಡ್ತಾಯಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮತ್ತು ಇಲ್ಲಿ ಅತ್ಯಂತ ಮುಂದುವರೆದಂತಹ ತಂತ್ರಜ್ಞಾನವನ್ನು, ಇಡೀ ವಿಶ್ವದಲ್ಲೇ ಮುಂದುವರೆದಂತಹ ಉಪಗ್ರಹ ಆಧಾರಿತ ತಂತ್ರಜ್ಞಾನವನ್ನು ಇಲ್ಲಿ ಮತ್ತು ವಿಜ್ಞಾನವನ್ನು ಸಮ್ಮಿಳಿತಗೊಳಿಸಿಕೊಂಡು ಇಲ್ಲಿ ವಿಪತ್ತು ನಿರ್ವಹಣೆಗೆ ಇಸ್ರೋ ಸಂಸ್ಥೆ ತನ್ನದೇ ಕೊಡುಗೆಯನ್ನು ನೀಡ್ತದೆ ಅಂತ ಹೇಳಬಹುದು. ಈ ಇಸ್ರೋ ಸಂಸ್ಥೆ ಬಹಳ ಮುಖ್ಯವಾಗಿ ಗಾಳಿ ವೇಗ ಎಷ್ಟು ವೇಗದಲ್ಲಿ ಬೀಸುತ್ತೆ, ಎಲ್ಲಿ ಚಂಡಮಾರುತಗಳು ಎದ್ದೇಳ್ತದೆ, ಎಲ್ಲಿ ಹೆಚ್ಚು ಮಳೆ ಬರುವಂಥ ಸಾಧ್ಯತೆಗಳಿದೆ, ಎಲ್ಲಿ ಈ ಹರಿಕೇನ್ಸ್ ಅಂದರೆ ಸುಂಟರ ಗಾಳಿಗಳು ಎಲ್ಲಿ ಎದ್ದೇಳ್ತಾ ಇದೆ, ಮತ್ತು ಉಷ್ಣಾಂಶ ಎಲ್ಲಿ ಹೆಚ್ಚು ದಾಖಲಾಗ್ತಾ ಇದೆ, ಅದೇ ರೀತಿ ಹವಾಮಾನ ಗುಣಗಳು ಕೃಷಿಗೆ ಪೂರಕವಾಗಿದ್ದಾವಾ ಇಲ್ವಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಯನ್ನು ಮಾಡಿ ಉಪಗ್ರಹ ಚಿತ್ರಗಳ ಮುಖಾಂತರ ಅಧ್ಯಯನ ನಡೆಸಿ ವರದಿಗಳನ್ನು ನೀಡಿ ಜನರಿಗೆ ಮತ್ತು ಕೃಷಿ ಸಮುದಾಯಕ್ಕೆ, ಸರ್ಕಾರಕ್ಕೆ, ಆಡಳಿತಗಾರರಿಗೆ ಉಪಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅತ್ಯಂತ ಹೆಚ್ಚಿನ ನೆರವನ್ನು ಇಸ್ರೋ ಸಂಸ್ಥೆ ನೀಡ್ತದೆ ಅಂತ ಹೇಳಬಹುದಾಗಿದೆ. ಇದರ ಸೆಂಟ್ರಲ್ ಲೊಕೇಶನ್ ಬಂದು ಬೆಂಗಳೂರಿನಲ್ಲಿದೆ. ಇಸ್ರೋ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ. ಇದು ಉಪಗ್ರಹ ಆಧಾರಿತ ವಿಪತ್ತು ನಿರ್ವಹಣೆಯಲ್ಲಿ ಬಹಳ ತನ್ನದೇ ಆದ ಕೊಡುಗೆಯನ್ನು ಇದು ನೀಡ್ತದೆ ಅಂತ ಹೇಳ್ಬೋದು. ತನಗೆ ಸಿಕ್ಕಂತಹ ಮಾಹಿತಿಯನ್ನು, ಉಪಗ್ರಹದ ಮುಖಾಂತರ ಸಿಕ್ಕಂತಹ ಮಾಹಿತಿಗಳನ್ನು ಇದು ಎಲ್ಲರ ಜೊತೆ ಸರ್ಕಾರದಲ್ಲಿ ಮತ್ತು ಖಾಸಗಿ ವ್ಯಕ್ತಿಗಳಿಗೆ, ಜನರಲ್ ಪಬ್ಲಿಕ್ಕಿಗೆ ಇದು ಹಂಚಿಕೊಳ್ತಾ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ದ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಫ್ಲಡ್ ಮ್ಯಾನೇಜ್ಮೆಂಟ್. ಉತ್ತರ ಭಾರತದಲ್ಲಿ, ನಾವು ಸ್ವತಂತ್ರ ಪಡೆದುಕೊಂಡ ನಂತರ ಉತ್ತರ ಭಾರತದಲ್ಲಿ ಮತ್ತು ಕೆಲವು ದಕ್ಷಿಣ ಭಾರತಗಳಲ್ಲಿ ನದಿಗಳಲ್ಲಿ ಮಳೆಗಾಲದಲ್ಲಿ ನಿರಂತರವಾದಂತಹ ಪ್ರವಾಹವನ್ನು ಎದುರಿಸುವಂಥದ್ದನ್ನು ನಾವು ವರ್ಷದಿಂದ ವರ್ಷಕ್ಕೆ ನೋಡ್ತಾ ಬಂದಿದ್ದೇವೆ. ಹಾಗಾಗಿ ಇದನ್ನು ಸ್ವತಂತ್ರ ಬರದ ನಂತರ ಪ್ರಾರಂಭಿಕ ದಶಕಗಳಲ್ಲೇ ಯಾಕೆ ಈ ಪ್ರವಾಹಗಳನ್ನು ತಡೆಗಟ್ಟಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಅಣೆಕಟ್ಟುಗಳ ನಿರ್ಮಾಣ, ಒಡ್ಡುಗಳ ನಿರ್ಮಾಣ ಮತ್ತು ವೈಜ್ಞಾನಿಕವಾದಂತಹ ನದಿ ನಿರ್ವಹಣಾ ಕರ್ತವ್ಯಗಳನ್ನು ಕೈಗೊಳ್ಳಲಿಕ್ಕೆ ಇದು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಫ್ಲಡ್ ಮ್ಯಾನೇಜ್ಮೆಂಟ್ ಅಂದರೆ ಪ್ರವಾಹ ನಿರ್ವಹಣೆಗೋಸ್ಕರನೇ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಕೇಂದ್ರ ಸರ್ಕಾರದವರು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇಟ್ ವಾಸ್ ಸ್ಟಾರ್ಟೆಡ್ ಬೈ ದ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಫ್ಲಡ್ ಕಂಟ್ರೋಲ್ ಇನ್ ದ 95th ಆಫ್ ದ 1000 ಇದು ಅಂತ ಹೇಳ್ಬೋದು ಇದನ್ನು. ಸೊ ನ್ಯಾಷನಲ್ ಪ್ರೋಗ್ರಾಮ್ ಇದು ಅವಾಗ ಸ್ಥಾಪನೆ ಆಗಿದ್ದು 1950 ಮತ್ತು 60ರ ದಶಕದಲ್ಲಿ ಇದು ಪ್ರಾರಂಭ ಆಗಿರುವಂಥದ್ದು. ದ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಫ್ಲಡ್ ಮ್ಯಾನೇಜ್ಮೆಂಟ್
ಇದು ಕನ್ಸರ್ವೇಟಿಸಮ್ ಮತ್ತು ಪ್ರೋ ಗವರ್ನೆನ್ಸ್ ಹ್ಯಾಸ್ ಬೀನ್ ಅಡಾಪ್ಟೆಡ್ ಫಾರ್ ಫ್ಲಡ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್. ಕನ್ಸ್ಟ್ರಕ್ಟಿವಿಟಿಸಮ್ ಅಂದರೆ ನಿರ್ಮಾಣ ಕಾರ್ಯಗಳ ಬಗ್ಗೆ ಇದು ನಿಗಾವನ್ನು ವಹಿಸಿ ಯಾಗೆ ನದಿಯ ತಿರುವನ್ನು ಹೇಗೆ ನಿಯಂತ್ರಣ ಮಾಡ್ಬೋದು, ನೀರಿನ ಎಲ್ಲಿ ಹರಿವನ್ನು ತಡೆಗಟ್ಟಬಹುದು, ಎಲ್ಲಿ ಅದು ಸುಲಿತವಾಗಿ ಹರಿದು ಹೋಗುವಂತೆ ಜಾಗಗಳನ್ನ ಅದಕ್ಕೆ ನದಿಗೆ ಮಾಡಬಹುದು, ಆ ಸಂದರ್ಭಗಳಲ್ಲಿ ಏನು ಮಾಡಬೇಕು ಫ್ಲಡ್ ಬಂದಾಗ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಚರ್ಚೆಯನ್ನು ಇದು ಮಾಡ್ತಾ ಇದೆ. ಸುನಾಮಿ ವಾರ್ನಿಂಗ್ ಸೆಂಟರ್. ಸುನಾಮಿ ಅನ್ನುವಂಥದ್ದು ಏನು ಅಂತಂದರೆ ಸಮುದ್ರದಲ್ಲಿ ಉಂಟಾಗುವಂತಹ ದೈತ್ಯ ಅಲೆಗಳು. ಯಾಕೆ ಸಮುದ್ರದಲ್ಲಿ ದೈತ್ಯ ಅಲೆಗಳು ಉಂಟಾಗ್ತವೆ? 100 ಮೀಟರ್ಗಳಿಗಿಂತ ಹೆಚ್ಚು ಎತ್ತರ ಅಥವಾ ಹಲವಾರು ಮೀಟರ್ಗಳ ಎತ್ತರದ ಅಲೆಗಳು ಉಂಟಾಗುವಂಥದ್ದನ್ನು ನಾವು ಸುನಾಮಿ ಅಲೆಗಳು ಅಂತ ಕರಿತೀವಿ. ಈ ಸುನಾಮಿ ಅಲೆಗಳು ತೀರದ ಪ್ರದೇಶದ ಜನಗಳಿಗೆ ತುಂಬ ಮಾರಕ ಆಗ್ತದೆ. ಯಾಕೆಂದರೆ ಜನರ ಚಟುವಟಿಕೆಗಳು ಸಮುದ್ರ ತೀರದಲ್ಲಿ ನಾವು ಸಾಮಾನ್ಯವಾಗಿ ಕಾಣಬಹುದಾಗಿದೆ. ಯಾವಾಗ 5 ಮೀಟರ್ಗಿಂತ ಹೆಚ್ಚಿನ ಒಂದು ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತವೆ, ದಡದ ಇಲ್ಲಿರುವಂತಹ ಎಲ್ಲ ವಸತಿ ಯೋಗ್ಯ ಪ್ರದೇಶಗಳು, ಜನಜೀವನ, ಪ್ರಾಣಿ ಪಕ್ಷಿಗಳು, ನಗರ ಪ್ರದೇಶಗಳು, ವಸತಿ ಪ್ರದೇಶಗಳು ಎಲ್ಲವೂ ಕೂಡ ಹಾನಿಯಾಗುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇದು ಯಾಕೆ ಸಂಭವಿಸುತ್ತೆ ಅಂತಂದರೆ ಸಮುದ್ರದ ಆಳದಲ್ಲಿ ಭೂಕಂಪಗಳು, ಭೂಶಿಲಾ ಫಲಕಗಳು ಚಲಿಸಿದಾಗ ಅಲ್ಲಿ ಅದರಿಂದ ಒತ್ತಡದಿಂದಾಗಿ ನೀರಿನಲ್ಲಿ ಬೃಹತ್ ಅಲೆಗಳು ಉಂಟಾಗೋದನ್ನು ನಾವು ಕಾಣ್ತೇವೆ. ಹಾಗೆಯೇ ಸಮುದ್ರದಲ್ಲಿ ಹಲವಾರು ಜೀವಂತವಾಗಿರುವಂತಹ ಜ್ವಾಲಾಮುಖಿಗಳಿದ್ದಾವೆ. ಅವು ಸ್ಫೋಟಗೊಂಡಾಗ ಕೂಡ ಈ ರೀತಿಯಾದಂತಹ ಅಲೆಗಳು, ರಕ್ಕಸ ಅಲೆಗಳು ಸಮುದ್ರದಲ್ಲಿ ಉಂಟಾಗ್ತದೆ. ಸೊ ಅದನ್ನು ನಾವು ಸುನಾಮಿ ಅಂತ ಕರಿತೀವಿ. 2004ರಲ್ಲಿ ನಾವೊಂದು ಬೃಹತ್ ಸುನಾಮಿ ನಮ್ಮ ದೇಶದಲ್ಲಿ ಬಂದಿರೋದನ್ನು ನಾವು ಕಾಣಬಹುದಾಗಿದೆ. ತಮಿಳುನಾಡು ಪ್ರದೇಶಕ್ಕೆ ಬಂದು ಅಪ್ಪಳಿಸಿ ಸಾವಿರಾರು ಜನ ನಾಗರಿಕರು ತೀರು ಹೋಗಿದ್ದನ್ನು ನಾವು ಕಾಣಬಹುದಾಗಿದೆ. ಸೊ ಹಾಗಾಗಿ ಭಾರತ ಸರ್ಕಾರ ಎಚ್ಚೆತ್ತುಕೊಂಡು ಈ ಸುನಾಮಿ ಮುನ್ನೆಚ್ಚರಿಕೆಗಳನ್ನು ಹೇಗೆ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೋಸ್ಕರನೇ ಒಂದು ಸಂಸ್ಥೆಯನ್ನು ಹೈದರಾಬಾದ್ನಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಇದರ ಮುಖಾಂತರ, ಈ ಸಂಸ್ಥೆಯ ಮುಖಾಂತರ ಕರಾವಳಿ ಪ್ರದೇಶಗಳು ಸಾವಿರಾರು ಕಿಲೋಮೀಟರ್ ಇದೆ, ಅದೆಲ್ಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಉಪಗ್ರಹಗಳ ಮುಖಾಂತರ ನಿಗಾವನ್ನು ವಹಿಸಿ ಎಲ್ಲಿ ಸುನಾಮಿ ಬರುತ್ತೆ, ಸುನಾಮಿ ಬರುವ ಮುಂಚೆನೇ ಹೇಗೆ ಜನಗಳಿಗೆ ಅಲರ್ಟ್ ಮಾಡಬಹುದು, ಅದನ್ನು ತಡೆಗಟ್ಟೋದು ಹೇಗೆ, ಅದನ್ನು ನಿರ್ವಹಣೆ ಮಾಡೋದು ಹೇಗೆ ವೈಜ್ಞಾನಿಕವಾಗಿ ಅನ್ನೋದ್ರ ಬಗ್ಗೆ ಈ ಸೆಂಟರ್ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಮತ್ತು ಸರ್ಕಾರಕ್ಕೆ ವರದಿಗಳನ್ನು ನಿರಂತರವಾಗಿ ಸಂಶೋಧನಾ ವರದಿಗಳನ್ನು ಸಲ್ಲಿಸ್ತದೆ ಅಂತ ಹೇಳ್ಬೋದಾಗಿದೆ. ಸೊ ಈ ವಿಡಿಯೋದಲ್ಲಿ ನಾವು ಏನೆಲ್ಲ ಚರ್ಚೆ ಮಾಡಿದ್ವಿ ಅಂತ ನೋಡೋದಾದರೆ, ನ್ಯಾಷನಲ್ ಪ್ಲ್ಯಾನ್ ಫಾರ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್, ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟೀಸ್ ಡಿಸಾಸ್ಟರ್ಸ್ ರೆಸ್ಪಾನ್ಸ್ ಸಿಸ್ಟಮ್, ದ ಯೂನಿವರ್ಸಿಟಿ ಆಫ್ ರೂರ್ಕಿ ಚಟುವಟಿಕೆಗಳು, ಇಸ್ರೋ ಚಟುವಟಿಕೆಗಳು, ದ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಫ್ಲಡ್ ಮ್ಯಾನೇಜ್ಮೆಂಟ್, ಪ್ರವಾಹ ನಿಯಂತ್ರಣಕ್ಕೋಸ್ಕರ ಮಾಡಿರುವಂಥ ರಾಷ್ಟ್ರೀಯ ಕಾರ್ಯಕ್ರಮ ಏನು, ಮತ್ತು ಸುನಾಮಿ ವಾರ್ನಿಂಗ್ ಸೆಂಟರ್ ಎಲ್ಲಿದೆ ಮತ್ತು ಅದು ಯಾತಕ್ಕೋಸ್ಕರ ಮಾಡಲಾಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗಳನ್ನು ಈ ಸೆಷನಲ್ಲಿ ಮಾಡಲಾಗಿದೆ. ಈಗ MCQ ನೋಡುವಂಥ ಸಮಯ. ದ ಫಸ್ಟ್ MCQ, ದ ಫುಲ್ ಫಾರ್ಮ್ ಆಫ್ ದ ಇಸ್ರೋ ಈಸ್. ಇಸ್ರೋ ಎಂದರೆ ಏನು ಅಂತಂದರೆ ಎಕ್ಸ್ಪ್ಯಾಂಡ್ ಮಾಡಿ ಬರೆದಾಗ ಅಬ್ರಿವೇಷನನ್ನು ಇಂಡಿಯನ್ ಸೆರಿಕಲ್ಚರ್ ರಿಸರ್ಚ್ ಅಸೋಸಿಯೇಷನ್ ಅಂತ ಮೊದಲನೇ ಆಪ್ಷನ್ ಇದೆ. ಆಪ್ಷನ್ ಬಿ ಇಂಡಿಯನ್ ಸ್ಕೈ ರಿಸರ್ಚ್ ಆರ್ಗನೈಸೇಷನ್ ಅಂತ, ಸಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ, ಡಿ ಇಂಡಿಯನ್ ಸ್ಟಾರ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ ಯಾವುದು ಅಂತಂದರೆ ಮೂರನೇದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಎರಡನೇ MCQ ನೋಡೋದಾದರೆ, ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದ ಫೇಸಸ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇನ್ ದ ಯೂನಿಯನ್ ಟೆರಿಟರೀಸ್ ಬಿಲಾಂಗ್ಸ್ ಟು. ಯಾವುದೇ ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಾದರೂ ವಿಪತ್ತು ಸಂಭವಿಸಿದಂಥ ಸಂದರ್ಭದಲ್ಲಿ ಅದರ ಸಂಪೂರ್ಣ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂತಂದರೆ ಸ್ಟೇಟ್ ಗೌರ್ಮೆಂಟ್, ಆಪ್ಷನ್ ಎ, ಆಪ್ಷನ್ ಬಿ ಸೆಂಟ್ರಲ್ ಗೌರ್ಮೆಂಟ್, ಆಪ್ಷನ್ ಸಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್, ಆಪ್ಷನ್ ಡಿ ಕಾರ್ಪೊರೇಷನ್. ಇವೆಲ್ಲವನ್ನು ನೋಡಿದಾಗ ನಾವು ಅಲ್ಲಿ ಪದ ಇದೆ ಕೇಂದ್ರಾಡಳಿತ ಪ್ರದೇಶ ಅಂತ, ಹಾಗಾಗಿ ನ್ಯಾಚುರಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಸೊ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಅನಿಸುತ್ತೆ. ನೋಡೋಣ. ಎಸ್, ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಒಂದು MCQ ನೋಡೋಣ. IMD ಎಂದರೇನು? IMD ಅಂತಂದರೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅಬ್ರಿವೇಷನ್ ಏನಾಗುತ್ತೆ ಅಂದರೆ ಇಂಡಿಯನ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂತ ಇದೆಯಾ, IMD ಅಂತ, ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತಿದೆಯಾ, ಇಂಡಿಯನ್ ಮೋಟಾರ್ ಡಿಪಾರ್ಟ್ಮೆಂಟ್ ಅಂತಿದೆಯಾ, ಅಥವಾ ನನ್ ಆಫ್ ದ ಅಬೌವ್ ಇದು ಯಾವುದು ಅಲ್ಲ ಅನ್ನುವಂಥದ್ದು. IMD ಅಂತಂದರೆ ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ, ಈ ಭಾರತೀಯ ಹವಾಮಾನ ಸಂಸ್ಥೆ ಅಂತ ಏನು ಕರಿತೀವಿ, ಹವಾಮಾನ ಸಂಶೋಧನೆಗೆ ಮೀಸಲಾದಂಥ ಒಂದು ಸಂಸ್ಥೆ ಅಂತ ಏನು ಕರಿತೀವಿ, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್. ಇದರ ಬಹಳ ಮುಖ್ಯ ಕೆಲಸ ಏನು ಅಂತಂದರೆ ಹವಾಮಾನ ಗುಣಗಳನ್ನು ಅಧ್ಯಯನ ಮಾಡಿ ನಾಗರಿಕರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು ಮತ್ತು ಮುನ್ನೆಚ್ಚರಿಕೆ ಸಂದೇಶಗಳನ್ನು ನೀಡುವಂಥದ್ದು
ಸೂಕ್ತ ಮಾಹಿತಿಗಳನ್ನು ಒದಗಿಸಿಕೊಡುವಂಥದ್ದು, ಸಂಶೋಧನಾ ವರದಿಗಳನ್ನು ಸಿದ್ಧಪಡಿಸಿ ಪ್ರಚುರಪಡಿಸುವಂಥದ್ದು ಈ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡೋಣ. ಎಸ್, ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. 4ನೆಯ ಒಂದು MCQ ನೋಡೋದಾದರೆ, ಡಿಸಾಸ್ಟರ್ಸ್ ಸೈಕಲ್ ಇನ್ಕ್ಲೂಡ್ಸ್ ದೀಸ್ ಫೇಸಸ್. ವಿಪತ್ತು ಚಕ್ರ ಯಾವ ಹಂತಗಳನ್ನು ಒಳಗೊಂಡಿದೆ ಅಂತಂದರೆ, ಮಿಟಿಗೇಷನ್ ಆ್ಯಂಡ್ ಪ್ರಿಪೇರ್ಡ್ನೆಸ್, ರೆಸ್ಪಾನ್ಸ್ ಆ್ಯಂಡ್ ರಿಕವರಿ, ಸಿ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ಡಿ ಆಪ್ಷನ್ ಡಿ ಓನ್ಲಿ ಎ ಆ್ಯಂಡ್ ಬಿ. ಆಪ್ಷನ್ ಎ ಆ್ಯಂಡ್ ಬಿ ಅಂದರೆ ಮಿಟಿಗೇಷನ್ ಆ್ಯಂಡ್ ಪ್ರಿಪೇರ್ಡ್ನೆಸ್, ರೆಸ್ಪಾನ್ಸ್ ಆ್ಯಂಡ್ ರಿಕವರಿ, ಈ 4 ಕೂಡ ಸರಿಯಾದಂಥ ಉತ್ತರಗಳು. ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕೊನೆಯ MCQ ನೋಡೋದಾದರೆ, ದೀಸ್ 2 ಥಿಂಗ್ಸ್ ಆರ್ ಆಲ್ವೇಸ್ ಗೋಸ್ ಟುಗೆದರ್. ಇವೆರಡೂ ಕಾರ್ಯಗಳು ಜೊತೆನಲ್ಲೇ ನಡೆಯುತ್ತೆ. ಯಾವುದ್ಯಾವುದು? ಪ್ರಿಪೇರ್ಡ್ನೆಸ್ ಆ್ಯಂಡ್ ಮಿಟಿಗೇಷನ್, ರಿಕವರಿ ಆ್ಯಂಡ್ ರೆಸ್ಪಾನ್ಸ್, ರೆಸ್ಪಾನ್ಸ್ ಆ್ಯಂಡ್ ಪ್ರಿಪೇರ್ಡ್ನೆಸ್, ಪ್ರಿಪೇರ್ಡ್ನೆಸ್ ಆ್ಯಂಡ್ ರೆಸ್ಪಾನ್ಸ್. ಇಷ್ಟರಲ್ಲಿ ಯಾವುದು ಜೊತೆನಲ್ಲೇ ಹೋಗೋದು ಅಂತಂದರೆ ಮಿಟಿಗೇಷನ್ ಮತ್ತು ಪ್ರಿಪೇರ್ಡ್ನೆಸ್. ಇವೆರಡು ಯಾವುದಾದ್ರು ವಿಪತ್ತು ಸಂಭವಿಸೋಕ್ಕಿಂತ ಮುಂಚೆ ಮಾಡುವಂಥ ಕೆಲಸಗಳು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿಗೆ ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿಗೆ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ನ ಎಲ್ಲ ಒಂದು ಸೆಷನ್ಗಳು ಕೂಡ ಕಂಪ್ಲೀಟ್ ಆಗಿದೆ. ಈ ವಿಡಿಯೋಗಳಿಂದ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.